ಜಾಹ್ನವಿ ಮೇಲೆ ಪ್ರೀತಿಯೋ ವ್ಯಾಮೋಹವೋ ಗೊತ್ತಿಲ್ಲ. ಹೀಗಾಗಿ ಜಾಹ್ನವಿ ಜೊತೆ ಕ್ಲೋಸ್ ಆದವರ ಕಥೆಯನ್ನೇ ಕ್ಲೋಸ್ ಮಾಡ್ತಿದ್ದಾನೆ ಜಯಂತ್. ಇದೀಗ ತನ್ನ ಗಂಡನ ಕೃತ್ಯಗಳೆಲ್ಲ ಜಾಹ್ನವಿ ಮುಂದೆ ಬಯಲಾಗಿದೆ. ಸೈಕೋ ವರ್ತನೆಯಿಂದ ಬೇಸತ್ತ ಜಾಹ್ನವಿ ಮಹಾ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾಳೆ. ಜಯಂತ್ನ ಕಟ್ಟಿ ಹಾಕಿ ತಾನೇ ಸಮುದ್ರಕ್ಕೆ ಹಾರಿದ್ದಾಳೆ. ಜಾಹ್ನವಿ ಸಮುದ್ರಕ್ಕೆ ಹಾರ್ತಿದ್ದಂತೆ ವೀಕ್ಷಕರಿಗೆ ನಾನಾ ಪ್ರಶ್ನೆ ಕಾಡ್ತಿದೆ. ಚಿನ್ನುಮರಿ ಪಾತ್ರಕ್ಕೆ ನಟಿ ಚಂದನ ಗುಡ್ ಬೈ ಹೇಳಿದ್ರಾ? ಜಾಹ್ನವಿ ಪಾತ್ರ ಎಂಡ್ ಆಯ್ತಾ ಅಂತ ಕೇಳ್ತಿದ್ದಾರೆ. ಅಷ್ಟಕ್ಕೂ ಚಂದನ ಅನಂತಕೃಷ್ಣ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ರ ಅನ್ನೋ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಪ್ರೀತಿ ಹೆಸರಲ್ಲಿ ಜಯಂತ್ ಜಾಹ್ನವಿಯನ್ನ ಮನೆಯಲ್ಲೇ ಕೂಡಿ ಹಾಕಿದ್ದ. ಆದ್ರೀಗ ಚಿನ್ನುಮರಿಗೆ ಗಂಡನ ಸೈಕೋತನ ಗೊತ್ತಾಗಿದೆ. ನನಗೋಸ್ಕರ ಜಯಂತ್ ಬೇರೆಯವರಿಗೆ ಕಷ್ಟ ಕೊಡ್ತಿದ್ದಾನೆ ಅಂತ ಗೊತ್ತಾಗಿದೆ. ಹೀಗಾಗಿ ಜಾಹ್ನವಿ ಸೈಕೋ ಅವತಾರ ಎತ್ತಿದ್ದಾಳೆ. ಶ್ರೀಲಂಕಾಗೆ ಹೋಗ್ತಿದ್ದಂತೆ ಜಯಂತ್ನ ಫ್ರೆಂಡನ್ನ ಮೀಟ್ ಆಗಿ ಜಯಂತ್ನ ಎಲ್ಲಾ ವಿಚಾರ ತಿಳ್ಕೊಂಡಿದ್ದಾಳೆ. ಗಂಡನ ಕೃತ್ಯವೆಲ್ಲ ತಿಳಿದ ಜಾನು ಶಾಕ್ ಆಗಿದ್ದಾಳೆ. ಅಷ್ಟೇ ಅಲ್ಲ, ಮಹಾ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಜಯಂತ್ನ ಕ್ರೂಸ್ನಲ್ಲಿ ಕರ್ಕೊಂಡು ಹೋದ ಜಾನು ಪ್ರೀತಿಯಿಂದ ನಿಮ್ಮನ್ನ ಕಟ್ಟಿ ಹಾಕ್ತೀನಿ ಅಂತ ಹೇಳಿ ಆತನನ್ನ ಹಗ್ಗದಿಂದ ಕಟ್ಟಿ ಹಾಕಿದ್ದಾಳೆ. ಇದು ಜಯಂತ್ಗೆ ಶಾಕ್ ಆಗಿದೆ. ಈ ಹಗ್ಗದಿಂದ ನೀವು ಹೇಗೆ ಬಿಡಿಸಿಕೊಳ್ಳೋಕೆ ಆಗೋದಿಲ್ವೋ ಹಾಗೆ ನಿಮ್ಮ ಪ್ರೀತಿಯಿಂದ ನಾನು ಬಿಡಿಸಿಕೊಳ್ಳೋಕೆ ಆಗೋದಿಲ್ಲ ಅಂತ ಜಾನು ಪರೋಕ್ಷವಾಗಿ ಹೇಳಿದ್ದಾಳೆ. ಆಗ ಜಯಂತ್ ಪ್ರೀತಿ ಮಾಡೋರನ್ನ ಕಟ್ಟಿ ಹಾಕೋದು ತಪ್ಪಲ್ವಾ ಅಂತ ಕೇಳಿದ್ದಾನೆ. ಆಗ ಜಾನು, ನಿಮ್ಮ ಪ್ರೀತಿಯಲ್ಲಿ ಕುರುಡಿಯಾಗಿದ್ದೆ, ನೀವು ಕಟ್ಟಿ ಹಾಕಿದ ಪ್ರೀತಿಯಲ್ಲಿ ನಾನು ನರಳಾಡ್ತಿದ್ದೆ, ಇದು ನಿಮ್ಗೆ ಅರ್ಥ ಆಗಲ್ವಾ? ಆದ್ರೆ ಇದಕ್ಕೆಲ್ಲ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳಿದ್ದಾಳೆ. ಪ್ರೀತಿ ಅನ್ನೋ ನೆಪದಲ್ಲಿ ನನ್ನ ಮದುವೆಯಾಗಿ ಜೀವನ ಹಾಳು ಮಾಡಿದ್ರಿ, ನನ್ನ ಅಜ್ಜಿಗೂ ಇಂಥ ಪರಿಸ್ಥಿತಿ ತಂದಿಟ್ರಿ, ನನ್ನ ವೆಂಕಿ ಅಣ್ಣನ ಜೀವನ ಹಾಳು ಮಾಡಿದ್ರಿ. ವೆಂಕಿ ಅಣ್ಣ ಹುಡುಕ್ತಿರೋ ಫ್ರೆಂಡ್ ನೀವೇ ಅಂತ ನನಗೆ ಯಾಕೆ ಹೇಳಿಲ್ಲ? ನನ್ನ ಅಣ್ಣ ಕಣ್ಣೀರಿಟ್ರು ನಿಮ್ಮ ಮನಸ್ಸು ಕರಗಿಲ್ಲ ಅಲ್ವಾ? ನಿಮ್ಮ ಪ್ರೀತಿ ಅಲ್ಲ, ಅದು ಕ್ರೂರತೆ ಅನ್ನೋದು ಅರ್ಥ ಆಗೋಕೆ ಇಷ್ಟು ದಿನ ಬೇಕಾಯ್ತು. ಇಷ್ಟೆಲ್ಲ ಮಾಡಿರೋ ನಿಮ್ಮನ್ನ ನಾನು ಸುಮ್ಮನೆ ಬಿಡ್ಬೇಕಾ? ನೀವೇ ನಿಮ್ಮನ್ನ ಕೊಲ್ಲೋ ಸ್ಥಿತಿಗೆ ತಂದಿಟ್ಟಿದ್ದೀರಿ. ನನ್ನನ್ನ ಇಷ್ಟೊಂದು ಪ್ರೀತಿಸುವ ನಿಮ್ಮನ್ನ ನಾನು ಕೊಲ್ಲೋದಕ್ಕೆ ಆಗೋದಿಲ್ಲ. ನಿಮ್ಮನ್ನ ಹಾಗೆ ಬಿಟ್ರೆ ನನ್ನವರನ್ನ ನೀವು ಸುಮ್ಮನೆ ಬಿಡೋದಿಲ್ಲ ಅಂತ ಜಾನು ಗೋಗರ್ದಿದ್ದಾಳೆ. ನೀವು ಮಾಡಿರೋ ಪಾಪ ಕರ್ಮಕ್ಕೆ ನೀವು ಒಂದೇ ಸಲ ಸಾಯ್ಬಾರ್ದು, ನರಳಿ ಸಾಯ್ಬೇಕು ಅಂತ ಹೇಳಿ ಜಾನು ಸಮುದ್ರಕ್ಕೆ ಹಾರಿದ್ದಾಳೆ. ಇದನ್ನ ಕಂಡ ಜಯಂತ್ ಕಣ್ಣೀರು ಹಾಕಿದ್ದಾನೆ. ಜಾನು ಸಮುದ್ರಕ್ಕೆ ಹಾರ್ತಿದ್ದಂತೆ ಜಯಂತ್ ಹಗ್ಗದಿಂದ ಬಿಡಿಸಿಕೊಂಡು ಗೋಳಾಡಿದ್ದಾನೆ. ಬಳಿಕ ಜಯಂತ್ ಒಂಟಿಯಾಗಿ ಭಾರತಕ್ಕೆ ಬಂದಿದ್ದಾನೆ. ಕಾಲು ಜಾರಿ ಜಾಹ್ನವಿ ಸಮುದ್ರಕ್ಕೆ ಬಿದ್ದಿದ್ದಾಳೆ ಅಂತ ಅವನು ಜಾಹ್ನವಿ ಮನೆಯವರ ಮುಂದೆ ಹೇಳಿದ್ದಾನೆ. ಈ ಮಾತು ಕೇಳಿ ಜಾಹ್ನವಿ ಮನೆಯವರು ಶಾಕ್ ಆಗಿದ್ದಾರೆ. ಆದ್ರೀಗ ವೀಕ್ಷಕರು ಈ ಸೀನ್ ನೋಡಿ ಬೇರೆಯದ್ದೇ ಲೆಕ್ಕಾಚಾರ ಹಾಕಿದ್ದಾರೆ. ಜಾನು ಸಮುದ್ರಕ್ಕೆ ಹಾರ್ತಿದ್ದಂತೆ ಈ ಪಾತ್ರಧಾರಿಯನ್ನ ಬದಲಾಯಿಸಲು ಈ ರೀತಿ ಮಾಡಲಾಗಿದ್ಯಾ? ಚಂದನ ಅನಂತಕೃಷ್ಣ ಈ ಪಾತ್ರಕ್ಕೆ ಗುಡ್ ಬೈ ಹೇಳಿದ್ರಾ? ಜಾಹ್ನವಿ ಪಾತ್ರಕ್ಕೆ ಬೇರೆ ಯಾರಾದ್ರೂ ಬರ್ತಾರಾ ಅಥವಾ ಜಾನು ಪಾತ್ರ ಅಂತ್ಯ ಆಗೋಯ್ತಾ? ನಿಜಕ್ಕೂ ಜಾಹ್ನವಿ ಸಾಯ್ತಾಳ ಅನ್ನೋ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಿದೆ. ಒಟ್ಟಿನಲ್ಲಿ ಈ ಪಾತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಜಾಹ್ನವಿ ಪಾತ್ರಕ್ಕೆ ಬೇರೆ ನಟಿ ಬರ್ಬೋದಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.